ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ದುಃಖದ ಮತ್ತು ಅತಿ ಮುಖ್ಯವಾದ ವಿಷಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡಿಕೊಳ್ಳೋಣ. ಅದೇನೆಂದರೆ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆದ ಅಜಿತ್ ಪವಾರ್ ಅವರು ಸತ್ತೋಗಿದ್ದಾರೆ ವಿಮಾನದ ಅಪಘಾತದಿಂದ. ಅವರು ಯಾಕೆ ಸತ್ತೋದ್ರು, ಈ ವಿಮಾನದಲ್ಲಿ ಏನಾಗಿತ್ತು, ಯಾರು ಅವರು, ಮತ್ತು ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ಘಟನೆ ನಡೆದಿದ್ದು 28 ಜನವರಿ 2026 ಸ್ಥಳ ಬಾರಾಮತಿ, ಪುಣೆ ಜಿಲ್ಲೆಯ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ರಾಜಕೀಯ ಶಕ್ತಿಶಾಲಿ ನಾಯಕರು ಸಮೇತ ಅಜಿತ್ ಪವಾರ್ ಅವರು ಆಗಿರ್ತಾರೆ. ಆ ಸಮಯದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸಮೇತ ಆಗಿದ್ರು. ಅವರು ಮುಂಬೈನಿಂದ ಬಾರಾಮತಿಗೆ ಒಂದು ಅಧಿಕೃತವಾದ ಕಾರ್ಯಕ್ರಮಕ್ಕೆ ಪ್ರಯಾಣಿಸುತ್ತಾ ಇದ್ದರು. ಆದರೆ ಆ ಪ್ರಯಾಣವೇ ಕೊನೆಯ ಪ್ರಯಾಣವಾಗಿ ಆಗಿಬಿಟ್ಟಿತ್ತು. ಅದು ಸ್ನೇಹಿತರ, ಅಷ್ಟೊತ್ತಿಗೆ ಆ ಪ್ರಯಾಣವೇ ಅವರಿಗೆ ಒಂದು ದುರ್ಗಂಧರವಾದ ಘಟನೆ ಸಮೇತ ಅಲ್ಲಿ ತಂದು ಬಿಟ್ಬಿಡ್ತು ಸ್ನೇಹಿತರೆ. ನಾವು ಅಜಿತ್ ಪವಾರ್ ಅವರು ಯಾರು, ಏನ್ ಮಾಡ್ತಾ ಇದ್ರು, ಸ್ವಲ್ಪ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶರದ್ ಪವಾರ್ ಅವರ ಅಳಿಯ, ಎನ್ಸಿಸಿ ಪಕ್ಷದ ಪ್ರಮುಖ ನಾಯಕರು ಸಮೇತ ಅವರು ಆಗಿರ್ತಾರೆ. ಅನೇಕ ಬಾರಿ ಸಚಿವರು ಸಮೇತ, ಅಭಿವೃದ್ಧಿ ರಾಜಕಾರಣಕ್ಕೆ ಹೆಸರಾದವರು ಸಮೇತ ಅವರಾಗಿರ್ತಾರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ಅಂದ್ರೆ ಪವರ್ ಸೆಂಟರ್ ಅಂತಲೇ ಹೇಳ್ತಿದ್ದರು. ಅಷ್ಟು ಪವರ್ಫುಲ್ ವ್ಯಕ್ತಿ, ಅಂತ ದೊಡ್ಡ ನಾಯಕ, ಅಂತ ಉಪಮುಖ್ಯಮಂತ್ರಿ ಸಮೇತ ಅವರು ಅಜಿತ್ ಪವಾರ್ ಅವರು. ಮೇನ್ ಆಗಿ ಅವರ ಕಿರು ಪರಿಚಯ ಇದು ಸ್ನೇಹಿತರೆ. ಅವ್ರಿಗೆ ಏನಾಗಿತ್ತು, ಯಾವ ಫ್ಲೈಟು ಅವ್ರದ್ದು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಇದು ಪ್ರೈವೇಟ್ ಕ್ಯಾರೆಕ್ಟರ್ ಫ್ಲೈಟ್. ಇದು ವಿಮಾನ ಮಾದರಿ ಬೊಂಬಾರ್ಡೈಡರ್ ಲಾರ್ಜೆಟ್ 45x6 ಅದು. ಇದು ಒಂಥರ ಪ್ರಸ್ತುತ ಈ ಬಿಸ್ನೆಸ್ ಜೆಟ್, ಒಂಥರ ಪ್ರೈವೇಟ್ ಜೆಟ್, ಬಿಸ್ನೆಸ್ ಜೆಟ್, ಒಂಥರ ಇದು ಆಪರೇಷನ್ ಪ್ರೈವೇಟ್ ಅಮೇರಿಕನ್ ಕಂಪನಿ. ಈ ತರದ ವಿಮಾನಗಳು ಈ ಮಂತ್ರಿಗಳು, ಉದ್ಯಮಿಗಳು, ವಿಐಪಿಗಳು ಇನ್ನ ಇರ್ತಾರಲ್ಲ, ಈ ಪ್ರೈವೇಟ್ಸ್ ಪೀಪಲ್ಸ್, ಅವ್ರು ಮಾತ್ರ ಈ ಬಳಸೋದು ಇಂಥ ವಿಮಾನಗಳ. ಸಾಮಾನ್ಯ ಜನರಂತೂ ಏನು ಬಳಸಲ್ಲ ಈ ವಿಮಾನವನ್ನು. ಇನ್ನು ಫ್ಲೈಟ್ ಮಾರ್ಗ ನೋಡೋದಾದ್ರೆ, ಈ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ಮುಂಬೈ, ಅಲ್ಲಿಂದ ಹಿಡಿದು ಬಾರಾಮತಿ ಏರ್ಪೋರ್ಟ್ ಪುಣೆ ಡಿಸ್ಟಿಕ್ ಅಲ್ಲಿ. ಒಂದು ಸಮಯ ನೋಡ್ಬೇಕಾದ್ರೆ ಅಲ್ಲಿಗೂ ಇಲ್ಲಿ ನೋಡ್ಬೇಕಂದ್ರೆ ಒಂದು 35-40 ನಿಮಿಷ ಹೋಗ್ಬೇಕಾಯ್ತು. ಇದು ಶಾರ್ಟ್ ಇಂಟರ್ನಲ್ ಫ್ಲೈಟ್ ಸಮೇತ ಆಗಿರ್ತೈತಿ ಇದು. ಇನ್ನು ನಾವು ಅಪಘಾತ ಟೈಮಲ್ಲಿ ಏನ್ ನಡೀತು, ಏನು ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ಬೆಳಿಗ್ಗೆ ವಿಮಾನ ಮುಂಬೈನಿಂದ ಸ್ಟಾರ್ಟ್ ಆಯಿತು. ಬಾರಾಮತಿಯಲ್ಲಿ ಲ್ಯಾಂಡ್ ಸಮಯ ಅವಾಗ. ಮಾಮೂಲಿ ಅವರು ಅನೇಕ ಒಂದು ಮುಖ್ಯವಾದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತಾ ಇರ್ತೈತೆ. ಅದರಿಂದ ನಾರ್ಮಲ್ ಆಗಿ ಯಾವಾಗ ಹೋದಂಗೆ ಹತ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಆಗ್ತೈತಿ ವಿಮಾನ, ಮುಂಬೈನಿಂದ ಹೋಗ್ತೈತೆ. ಬಾರಾಮತಿಯಲ್ಲಿ ಲ್ಯಾಂಡ್ ಆಗೋ ಸಮಯ, ಇನ್ನೇನು ಲ್ಯಾಂಡ್ ಆಗೋ ಟೈಮು. ದೃಶ್ಯಮಾನ ಕಡಿಮೆ ಆಗೋಯ್ತು. ಫಾಗು ವಿಸಿಬಿಲಿಟಿ ಇಶ್ಯೂ ಆಗೋತಾ ಬಂತು. ಒಂಥರ ದೃಶ್ಯಮಾನ ಕಡಿಮೆ ಆಗೋದೆ, ಫಾಗ್ ಜಾಸ್ತಿ ಆಗೋತೈತೆ. ಒಂಥರ ಈ ಫ್ಲೈಟ್ ಏನಾಯ್ತು ಗೊತ್ತಾ, ಒಂಥರ ಫಸ್ಟ್ ಲ್ಯಾಂಡಿಂಗ್ ಬಂದವ್ರೆ, ಲ್ಯಾಂಡಿಂಗ್ ಬಂದು ಲ್ಯಾಂಡ್ ಮಾಡಕ್ ಆಗಿಲ್ಲ, ಪ್ರಯತ್ನ ವಿಫಲ ಆಗೋಗೈತೆ. ಅಲ್ಲಿ ಮೇನ್ ಪಾಯಿಂಟ್ ಇದು. ಫಸ್ಟ್ ಒಂದು ಫ್ಲೈಟು ಬಂದು ಲ್ಯಾಂಡಿಂಗ್ ಸಮಯಕ್ಕೆ ಬಂದು ಲ್ಯಾಂಡ್ ಆಗಿಲ್ಲ ಫ್ಲೈಟು. ಮತ್ತೆ ಹಂಗೆ ಮೇಲ್ಕೊಟ್ಟಾಗಿ ತಿರುಗಿ ಇನ್ನೊಂದ್ಸತಿ ಲ್ಯಾಂಡ್ ಆಗಿ ಬಂದೈತೆ. ಲ್ಯಾಂಡ್ ಅವಾಗ ವಿಮಾನ ಇರ್ತದಲ್ಲ, ಅದು ನಿಯಂತ್ರಣ ತಪ್ಪಿಬಿಟ್ಟೈತೆ. ಅವಾಗ ಕಂಪ್ಲೀಟ್ ನಿಯಂತ್ರಣ ತಪ್ಪೋಗೈತೆ. ರನ್ವೇ ಸಮೀಪ ನೆಲಕ್ಕೆ ಒಂಥರ ಅಪ್ಪಳಿಸ್ಬಿಟ್ಟೈತೆ. ನೆಲಕ್ಕೆ ಅಪ್ಪಳಿಸ್ಬಿಟ್ಟು ಬೆಂಕಿ ಹೊತ್ಕೊಂಡ್ಬಿಟ್ಟೈತೆ ಅಲ್ಲಿ. ಫಸ್ಟ್ನೇ ಸತಿ ಲ್ಯಾಂಡ್ ಮಾಡಕ್ ಹೋಗಾರೆ ಅವರು ಪಾಪ ಫ್ಲೈಟ್ ಅವರು, ಆದ್ರೆ ಲ್ಯಾಂಡ್ ಆಗಿಲ್ಲ. ಫಸ್ಟ್ನೇ ಸತಿನೇ ಇದಾಗೈತೆ. ಎರಡನೇ ಸತಿ ಮಾಡಾಗ ಇದು ಫ್ಲೈಟ್ದು ನಿಯಂತ್ರಣ ತಪ್ಪೋಗ್ತೈತೆ. ಮತ್ತೆ ಇಲ್ಲಿ ನೆಲಕ್ಕೆ ಅಪ್ಪಳಿಸ್ತಾನೆ ಬೆಂಕಿ ಹೊತ್ಕೊಂಡ್ಬಿಟ್ಟೈತೆ ಫುಲ್. ಸುಮಾರು 5 ಜನ ಇರ್ತಾರೆ ಫ್ಲೈಟ್ ಅಲ್ಲಿ, ಅಲ್ಲೇ ಸ್ಥಳದಲ್ಲಿ ಮೃತಪಟ್ಟು ಬಿಡ್ತಾರೆ ಅವರು. ಇದು ಮೇನ್ ವಿಷಯ, ಹಿಂಗಾಗಿರೋದು. ನಾವು 5 ಜನ ಇದ್ರಲ್ಲ, ಯಾರ್ಯಾರು ಇದ್ರು ಅಂತ ನಾವು ನೋಡೋದಾದ್ರೆ ವಿಮಾನದಲ್ಲಿ ಅಜಿತ್ ಪವಾರ್ ಅವರು ಉಪಮುಖ್ಯಮಂತ್ರಿ ಇರ್ತಾರೆ, ಮತ್ತೆ ಪೈಲಟ್ ಇರ್ತಾರೆ, ಕೋ ಪೈಲಟ್ ಇರ್ತಾರೆ, ಭದ್ರತಾ ಸಿಬ್ಬಂದಿ ಸಹಾಯಕ ಇರ್ತಾರೆ. ಇವ್ರು ಯಾರು ಸಮೇತ ಅಲ್ಲಿ ಬದುಕಕ್ ಚಾನ್ಸ್ ಆಗೂ ಇಲ್ಲ ಸ್ನೇಹಿತರು. ಬೆಂಕಿ ಹತ್ಕೊಂಡಿದ ತಕ್ಷಣ ಯಾರು ಬರಕ್ ಆಗೇ ಇಲ್ಲ. ಅದರಲ್ಲಿ ಅಜಿತ್ ಪವಾರ್ ಅವರು ಸಮೇತ ಮೃತಪಟ್ಬಿಟ್ಟವ್ರೆ ಸ್ನೇಹಿತರೆ. ಇನ್ನ ಇದೇ ಇಲ್ಲ ಆಯ್ತು, ಒಂಥರ ಸಿಎಂಗಳೆಲ್ಲ ಹೋಗಿ ಮಹಾರಾಷ್ಟ್ರ ಒಂಥರ ದೊಡ್ಡ ಘಟನೆ ಆಗೋಗಿದೆ ಇದು. ಅಂತ ವ್ಯಕ್ತಿ ಹೆಂಗ್ ಸತ್ತೋದ್ರು, ಸಿಎಂಗಳೆಲ್ಲ ಸಮೇತ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಆದ್ಮೇಲೆ ಜನರಿಗೆಲ್ಲ ಇನ್ನು ಉಪಮುಖ್ಯಮಂತ್ರಿ ಯಾರಾಗ್ತಾರೆ, ಇನ್ನು ಸರ್ಕಾರ ಹೆಂಗೆ ಅಂತ. ಮುಖ್ಯಮಂತ್ರಿ ಹುದ್ದೆ ಸುರಕ್ಷಿತವಾಗಿರ್ತೈತೆ, ಇನ್ನು ಸರ್ಕಾರ ಹಂಗೆ ಮುಂದುವರಿಸ್ತಾ ಇರ್ತೈತೆ. ಅದು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರ ಹೊಸ ನೇಮಕಾತಿಯನ್ನು ಮಾಡ್ಕೊಬೇಕಾಗ್ತೈತೆ ಅವರು. ಮತ್ತೆ ಇವರು NCP ಪಕ್ಷದ ಮೇನ್ ಅದೇ, ಇವರು ಒಳ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯತೆ ಆಗ್ಬೋದು. ಮೇನ್ ಅದು ಇವರಾಗಿದ್ರಲ್ಲ NCP ಅಧ್ಯಕ್ಷಕ್ಕೆ, NCP ಪಕ್ಷಕ್ಕ,
ಅದರಿಂದ ಅದ್ರ ಪಕ್ಷ ಯಾವುದೋ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಸಮೇತ ಆಗ್ಬಿಟ್ಟಾಯ್ತು. ಎಂಥ ವ್ಯಕ್ತಿ ಸ್ನೇಹಿತರೆ ಅವರು. ಪಾಪ ವಿಮಾನ ಅಪಘಾತದಲ್ಲಿ ಸಾಯಿದ್ರು. ಇದು ಮೇನ್ ವಿಷಯ. ಆ ಫ್ಲೈಟು ಲ್ಯಾಂಡ್ ಆಗಕ್ಕೆ ಹೋಗಿದೆ, ಅವರು ಮೇನ್ ಮೀಟಿಂಗ್ ಹೋಗಿ ಬಂದು ಲ್ಯಾಂಡ್ ಆಗಕ್ಕೆ ಹೋಗಿದೆ. ಆದರೆ ಫಸ್ಟ್ನೇ ಸತಿ ಲ್ಯಾಂಡ್ ಆಗಕ್ಕೆ ಹೋಗಿ ಆಗಿಲ್ಲ, ಎರಡನೇ ಸತಿ ಲ್ಯಾಂಡ್ ಆದಾಗ ಅದು ನಿಯಂತ್ರಣ ತಪ್ಪೋಗಿದೆ. ಅದರಿಂದ ಅದು ಹಂಗಾಗಿದೆ. ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಫ್ಲೈಟ್ ಏರ್ಪೋರ್ಟಿಂದ, ಅಲ್ಲಿಂದ ಅದು ಪ್ರೈವೇಟ್ ಬೇರೆ ಅಲ್ಲ, ಅಲ್ಲಿಂದ ಬಾರ್ಮತಿ ಏರ್ಪೋರ್ಟ್ ಪುಣೆ ಡಿಸ್ಟಿಕ್ ಅಲ್ಲಿಗೆ ಹೋಗಕ್ಕಾಗಿರೋದು. ಅದು ಅಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ ಸ್ನೇಹಿತರೆ. ಅದು ಬೆಳಗ್ಗೆ ಹೋಗಿ ಅಲ್ಲಿಂದ ಲ್ಯಾಂಡಿಂಗ್ ಸಮಯದಲ್ಲಿ ಈ ರೀತಿ ಆಗಿದೆ, ಇಂಥ ದುರ್ಘಟನೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾವ್ದು ನಮ್ಮ ಚಾನಲ್ ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.